ಆ್ಯನಿವರ್ಸರಿ ಇವ್ರದ್ದು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಹೊರಗಡೆ ಹೊರಟಿದ್ದೆ. ಏನಕ್ಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಇವಾಗ 21st ಆ್ಯನಿವರ್ಸರಿ ನಮ್ಮ ಅಪ್ಪ ಅಮ್ಮಂದು. ಸೊ ಅದಕ್ಕೆ ನಾನು ಸ್ವಲ್ಪ ದುಡ್ಡು ಸೇವ್ ಮಾಡಿದ್ದೆ ಅವ್ರಿಗೇನಾದರೂ ಕೊಡಿಸ್ಬೇಕು ಅಂತ. ಇನ್ನೊಂದು ವಿಷಯ ಏನಂದರೆ, ನಾನು ಸ್ವಲ್ಪ ಪಾರ್ಟ್ ಟೈಮ್ ಅಂತ ಎಲ್ಲ ಮಾಡಿ ಸೇವ್ ಮಾಡಿ ನಾನು ಫಸ್ಟು 2000 ರೂಪೀಸ್ನ ಸೇವ್ ಮಾಡ್ಕೊಂಡಿದ್ದೆ ಅದರಿಂದ. ಸೊ ಅದರಲ್ಲೇ ಏನಾದರೂ ಕೊಡಿಸ್ಬೇಕು ಅಂತ ನಂಗೆ ಇಷ್ಟ ಇತ್ತು. ಹಾಗಾಗಿ ಮೈಸೂರಿಗೆ ಹೋಗಿದ್ದು ಇದೇ ಕಾರಣಕ್ಕೆ. ಸೀರೆ ಮತ್ತು ಶರ್ಟ್ ತಗೊಬರೋಣ ಅಪ್ಪಂಗೆ, ಅಮ್ಮಂಗೆ ಸೀರೆ ಇನ್ನೇನು ಆಬ್ವಿಯಸ್ಲಿ ಅಂತ ಹೋಗಿದ್ದಿದ್ದು. ಸೊ ಎಸ್, ಅದು ಪ್ಲ್ಯಾನ್ ಆಗಿತ್ತು. ಇವಾಗ ನಾನು ಮೈಸೂರಲ್ಲಿ ಸೀರೆ ಪರ್ಚೇಸ್ ಮಾಡಿದ್ದು ಎಲ್ಲ ತೋರಿಸಿರಲಿಲ್ಲ, ಜಸ್ಟ್ ಶಾಪಿಂಗ್ ಹೋಗಿದ್ವಿ ಅಂತ ಅಷ್ಟೇ ಹೇಳಿದ್ದೆ. ಹಾಗಾಗಿ ಇವಾಗ ನಾನು ಅದನ್ನು ಸೀರೆ ಮತ್ತು ಏನು ಶರ್ಟ್ ಅಥವಾ ಹುಡ್ಡಿ ತೊಗೊಂಡೆ ಅಪ್ಪಂಗೆ. ಸೊ ಅದನ್ನು ತೋರಿಸ್ತೀನಿ. ಇವತ್ತು ಸೆಲೆಬ್ರೇಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಲ್ಲ, ಹಾಗಾಗಿ ಇವತ್ತು ಬೇರೆ ಬಲೂನ್ಸು ಮತ್ತು ಇದೆಲ್ಲ ಬರುತ್ತಲ್ಲ, ಸೆಲೆಬ್ರೇಟ್ ಮಾಡೋಕ್ಕೆ ಏನೇನು ಸ್ಟೇಷ್ನರೀಸ್ ಬೇಕು ಅದೆಲ್ಲ ತರೋಣ ಅಂತ ನಾನು ಲಿಕ್ಕಿ ಈಚೆ ಹೊರಟಿದ್ವಿ. ಸೊ ಅದಕ್ಕೋಸ್ಕರ ಈ ವ್ಲಾಗ್ ಮಾಡ್ತಾಯಿದ್ದೀನಿ, ಪ್ರಿಪ್ರೇಷನ್ಸ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸೋದಕ್ಕೆ. ಸೊ ವೆಯ್ಟ್, ಸ್ಯಾರಿ ತೋರಿಸ್ತೀನಿ. ಸೊ ಎಸ್, ದಿಸ್ ಈಸ್ ದ ಸ್ಯಾರಿ. ನಂಗಂತೂ ಈ ಕಲರ್ ಸಖತ್ ಇಷ್ಟ ಆಯಿತು. ಗಿಫ್ಟ್ ಅಂತ ಏನು ನಮ್ಮ ಅಮ್ಮಂಗೆ ಕೊಡ್ತೀನಿ ನಾನು, ಆಮೇಲೆ ಮತ್ತೆ ಒಂದು ಸಲ ನಾನು ಹಾಕ್ಕೊಂಡ್ಬಿಡ್ಬೋದಲ್ಲ ಯಾವುದಾದ್ರೂ ಫಂಕ್ಷನ್ಗೆ ಅಂತ ಪ್ಲ್ಯಾನ್ ಅವೆಲ್ಲ. ಸೊ ಎಸ್, ಇದು ಸ್ಯಾರಿ. ವೆಯ್ಟ್, ಹುಡ್ಡಿ ತೋರಿಸ್ತೀನಿ. ದಿಸ್ ಈಸ್ ದ ಹುಡ್ಡಿ. ಗೊತ್ತಿಲ್ಲ ಕರೆಕ್ಟಾಗಿ ಕಾಣಿಸ್ತಿದೆಯಾ ಇಲ್ವಾ, ಐ ಡೋಂಟ್ ನೋ. ಇದು ಬ್ಯಾಕ್ ಸೈಡ್ ಆ್ಯಂಡ್ ದಿಸ್ ಈಸ್ ದ ಫ್ರಂಟ್. ದಿಸ್ ಈಸ್ ಹೌ ಇಟ್ ಲುಕ್ಸ್. ಏನು ನಾನು ಇಷ್ಟು ದೊಡ್ಡವಳಾದರೂ ನಮ್ಮಪ್ಪ ಈ ಥರ ಬಟ್ಟೆ ಎಲ್ಲ ಹಾಕ್ತಾರ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ನಮ್ಮಪ್ಪ ಇನ್ನೂ ತುಂಬ ಯಂಗ್ ಆಗಿದ್ದಾರೆ. ಸೊ ಅವ್ರಿಗೆ ತುಂಬ ಸಖತ್ತಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಬ್ಲೂ ಕಲರ್ ಅವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಇದೊಂದು ಹುಡಿ, ಅದೊಂದು ಸ್ಯಾರಿ ತೊಗೊಂಡು ಬಂದಿದ್ದೀನಿ. ಇವತ್ತು ಮಿಕ್ಕಿದ್ದು ಸ್ಟೇಷ್ನರೀಸ್ ಎಲ್ಲ ತೊಗೊಳ್ಳೋಣ ಅಂತ ಹೊರಟಿದ್ವಿ. ಸೊ ಹಾಗಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇನ್ನೇನು ತೊಗೋಬೇಕಂದ್ರೆ, ನನಗೆ ಚಪ್ಪಲ್ ತೊಗೋಬೇಕಾಗಿತ್ತು, ಅದು ಒಂದು ತೊಗೋಬೇಕು ಅಷ್ಟೇ. ಅಲ್ಲಿ ಹೋಗಿ ಏನೇನು ತೊಗೊತೀವಿ ಅಂತ ಅಲ್ಲಿ ಡಿಸೈಡ್ ಆಗುತ್ತೆ. ಸೊ ಲೆಟ್ಸ್ ಗೋ. ಇವಾಗ ಪ್ಯಾಕ್ ಮಾಡ್ಸಕ್ಕೆ ಹೋಗೋಣ ಅಂತ ಹೊರಟಿದ್ದಾಯಿತು. ಲಿಕ್ಕಿ ಕೆಳಗಡೆ ಬಂದು ಕರೀತಾ ಇದ್ದಾಳೆ. ನಾನು ಅದೇ ಗ್ಯಾಪಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೆ ಆಗಲೇ. ಸೊ ಇದನ್ನು ತಗೊಂಡು ಹೋಗ್ತಾ ಇದ್ದೀನಿ, ಸ್ಯಾರಿ ಮತ್ತು ಹುಡ್ಡಿ ಎರಡೂ. ಬಿಕಾಸ್ ಈಗ ತಗೊಂಡು ಬಂದಿದ್ದೀನಿ ಅಂತ ಹಾಗೆ ತಗೊಂಡೋಗಿ ಕೊಡೋಕ್ಕಾಗಲ್ಲ ಅಲ್ವಾ, ಪ್ಯಾಕ್ ಮಾಡಿಸ್ಬೇಕು ಅಲ್ವಾ. ಹಾಗಾಗಿ ಅದು ಪ್ಯಾಕ್ ಮಾಡಿಸ್ಕೊಂಡು ಮತ್ತೆ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಕೆಳಗಡೆ ಕಾಯ್ತಿದ್ದಾಳೆ, ಬಾಯಿಗೆ ಬಂದಂಗೆ ಬೈತಳಿಗೆ ಹೋಗಿಲ್ಲ ಅಂದರೆ. ಅಲ್ಲಿಂದ ನಾವು ಸೀದಾ ಬಂದಿದ್ದೆ ಫ್ಯಾನ್ಸಿ ಸ್ಟೋರ್ಗೆ, ಯಾಕಂದರೆ ಪ್ಯಾಕ್ ಮಾಡಿಸ್ಕೊಂಡು ಆಮೇಲೆ ಆ ಸ್ಟೇಷ್ನರೀಸ್ ಎಲ್ಲ ತರಕ್ಕೆ ಹೋಗ್ಬಿಡೋಣ ಅಂತ. ಹಾಗೆ ಸುತ್ತಮುತ್ತ ಏನಿದೆ ಅಂತ ನೋಡ್ಕೊಂಡು ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನಾನು ಯಾವ ಥರ ಕವರನ್ನ ಹೇಳಿದ್ದೆ ಅಂದರೆ, ಅದು ನ್ಯೂಸ್ ಪೇಪರ್ ಥರ ಒಂದು ಕ್ಲಾಸಿ ಲುಕ್ ಥರ ಬರುತ್ತೆ, ಆ ಥರದ್ದು ಇದೆಯಾ ಅಂತ ಕೇಳಿದೆ. ಅವ್ರು ಖಾಲಿ ಆಗಿಬಿಟ್ಟಿದೆ ಅಂದರು. ಮತ್ತು ಬೇರೆ ಎಲ್ಲೂ ಹೋಗೋಷ್ಟು ಟೈಮು ಇರಲಿಲ್ಲ ನಮ್ಮ ಹತ್ರ. ಅದಕ್ಕೆ ಸದ್ಯಕ್ಕೆ ಬಾಕ್ಸಲ್ಲೇ ತೊಗೊಂಡು ಒಂದು ಗ್ರೀನ್ ಒಂದು ಬ್ಲೂ, ಅಂದರೆ ಯಾರಿಗೆ ಕೊಡಬೇಕು ಗಿಫ್ಟ್ನ, ಅಪ್ಪಂದು ಯಾವುದು ಅಮ್ಮಂದು ಯಾವುದು ಅಂತ ಗೊತ್ತಾಗೋ ಥರ ಕಲರ್ ಸೆಲೆಕ್ಟ್ ಮಾಡಿ ಇಬ್ಬರಿಗೂ ಬೇರೆ ಬೇರೆ ಕಲರ್ನ ಪ್ಯಾಕ್ ಮಾಡಿಸಿದ್ವಿ. ಗಿಫ್ಟ್ ಏನೋ ಪ್ಯಾಕ್ ಮಾಡಿಸಿದ್ದಾಯಿತು. ಇಲ್ಲಿ ನೆಕ್ಸ್ಟು ಇವಾಗ ನಾವು ಅದೇ ಸ್ಟೇಷ್ನರೀಸ್ ತರೋಕ್ಕೆ ಅಂತ ಹೋಗಬೇಕಿತ್ತು. ಪ್ರಾಬ್ಲಮ್ ಇದ್ದಿದ್ದೇನು ಅಂದರೆ, ಅವತ್ತು ಮುಸ್ಲಿಮ್ಸ್ ಅವ್ರದ್ದು ಹಬ್ಬ ಇತ್ತು. ಸೊ ರೋಡು ಫ್ರೀ ಇರುತ್ತಾ ಇಲ್ವಾ ಅನ್ನೋದು ಒಂದು ಡೌಟ್ ಇತ್ತು ನನಗೆ ಒಳಗಡೆನೆ. ಅಂತೂ ನಾವು ಅಂದ್ಕೊಂಡಂಗೆ ಆಯಿತು. ಮುಂದೆ ಆ ಕಡೆ ಒನ್ ವೇ ಇರುತ್ತೆ, ಅಲ್ಲಿ ಪೊಲೀಸವ್ರು ಇರ್ತಾರೆ ಅಂದ್ಬಿಟ್ಟು ಇಲ್ಲೇ ನಿಲ್ಲಿಸ್ಬಿಟ್ಟು ಹೆಲ್ಮೆಟ್ ಹಾಕ್ಕೊತಾ ಇದ್ವಿ. ಆ ಕಡೆಯಿಂದ ಮತ್ತೆ ಹೋಗೋಣ ಅಂತ ಹೋದರೆ ಅಲ್ಲಿ ಆಲ್ರೆಡಿ ಫುಲ್ ರೋಡ್ ಬ್ಲಾಕ್ ಆಗಿಬಿಟ್ಟಿತ್ತು. ಯಾಕಂದರೆ ಅದೇ ಮುಸ್ಲಿಮ್ಸ್ದು ಅದೇನೋ ಪ್ರೊಸೆಷನ್ ಥರ ಹೋಗ್ತಾ ಇತ್ತು. ಎಲ್ಲಿ ನೋಡಿದ್ರು ರೋಡ್ ಬ್ಲಾಕ್ ಆಗೈತಿ. ಈ ಕಡೆಯಿಂದ ಹೋಗೋಣ ಅಂದರೆ ಇಲ್ಲೂ ಬ್ಲಾಕು, ಆ ಕಡೆಯಿಂದ ನೆಕ್ಸ್ಟ್ ರೋಡ್
ಟರ್ನ್ ಮಾಡ್ಕೊಂಡು ಅಲ್ಲಿಂದ ತೊಗೊಬರೋಣ ಗಾಡಿ ಅಂದರೆ ಅಲ್ಲೂ ಬ್ಲಾಕು, ಫುಲ್ ಎಲ್ಲಿ ನೋಡಿದ್ರು ಬ್ಲಾಕ್ ಆಗಿತ್ತು. ಇವತ್ತು ಯಾಕೋ ನಾವು ಬಂದಿದ್ದ ಟೈಮೇ ಸರಿ ಇಲ್ಲ ಅಂದ್ಬಿಟ್ಟು ವಾಪಸ್ ಹೋಗೋಣ ಅಂತ ತಿರುಗಿಸ್ಕೊಂಡ್ರೆ ಅಲ್ಲೂ ಟ್ರಾಫಿಕ್ಕು. ದೇವ್ರೇ ಯಾವ ಟೈಮಲ್ಲಿ ಹೊರಟ್ವಪ್ಪ ಅಥವಾ ಯಾರು ಶಾಪ್ ಹಾಕಿದ್ರಪ್ಪ ಅಂದ್ಕೊಂಡು ಸರಿ ಬೇಡ ಇವತ್ತು ಸ್ಟೇಷ್ನರೀಸ್ ತೊಗೊಳ್ಳೋದು, ಇನ್ನೊಂದು ದಿನ ತೊಗೊಳ್ಳೋಣ ಅಂತ ಬಂದಿದ್ದಾಯಿತು. ಸ್ವಲ್ಪ ಮುಂದೆ ಹೋದ್ಮೇಲೆ ಅಲ್ಲಿ ಕಬ್ಬಿನ ಹಾಲು ಕಾಣಿಸ್ತು. ಇವಳು ಕಬ್ಬಿನ ಹಾಲು ಕುಡಿಬೇಕು ಅಂದ್ಲು. ಹಾಗೆ ನಿಲ್ಲಿಸಿ ಕಬ್ಬಿನ ಹಾಲು ಕುಡ್ಕೊಂಡು ನೆಕ್ಸ್ಟ್ ನನಗೆ ಸ್ಲಿಪ್ಪರ್ ತೊಗೋಬೇಕಾಗಿತ್ತಲ್ಲ, ಆ ಕಡೆ ಹೊರಟಿದ್ದಾಯಿತು. ವೀಡಿಯೋ ಮಾಡ್ತಾಯಿದ್ರೆ ಲಿಕ್ಕಿ ನನಗೆ ಬೈತಿದ್ದಾಳೆ, ಅದು ಕೂದಲು ಸರಿ ಮಾಡ್ಕೊ ಅಂತಲೂ ಹೇಳಲ್ಲ, ಹೆಂಗಿದ್ದೀನೋ ಹಾಗೆ ವೀಡಿಯೋ ಮಾಡಿಬಿಡ್ತೀಯ ನೀನು ಅಂತ. ನೆಕ್ಸ್ಟ್ ನಾವು ಸ್ಲಿಪ್ಪರ್ ತೊಗೊಳ್ಳೋಣ ಅಂದ್ಬಿಟ್ಟು ಬಾಟಾಗೆ ಹೋದ್ವಿ. ಅಲ್ಲಿ ಸ್ಲಿಪ್ಪರ್ ಕಲೆಕ್ಷನ್ಸ್ ಏನೋ ಚೆನ್ನಾಗಿದೆ, ಬಟ್ ನನ್ನ ಸೈಜ್ ಸಿಗಬೇಕಲ್ಲ, ಅದು ಪ್ರಾಬ್ಲಮ್ಮು. ನನಗೆ ಬಾಟಾದಲ್ಲಿ ತೊಗೋಬೇಕಂದ್ರೂ ಲಾಸ್ಟ್ ಸೈಜೇ ತೊಗೋಬೇಕು, 9 ಇಲ್ಲ 10. ಅವ್ರು ಇದೇ ಸೈಜ್ ಲಾಸ್ಟ್ ಅಂತ ಹೇಳಿದ್ರು. ನನಗೆ ಇದೊಂದು ಸ್ಲಿಪ್ಪರ್ ಇಷ್ಟ ಆಯಿತು, ಹಾಕ್ಕೊಂಡು ನೋಡಿದೆ ಚೆನ್ನಾಗೂ ಕಾಣ್ತಿತ್ತು, ಬಟ್ ಅದರಲ್ಲಿ ಬೇರೆ ಬೇರೆ ಕಲರ್ಸ್ ಇದ್ವು. ನನಗೆ ಯಾಕೋ ಇದೇ ತುಂಬ ಇಷ್ಟ ಆಯಿತು. ಸೊ 799 ಅಲ್ವಾ, ತೊಗೊಳ್ಳೋಣ ಅಂತ ಅನ್ಕೊತಾ ಇದ್ದೆ. ಅಲ್ಲಿ ನೋಡಿದ್ರೆ ಪ್ಲ್ಯಾನ್ ಬೇರೆಯೇ ಇತ್ತು, ಟ್ವಿಸ್ಟು. ಬೇರೆದು ಹಾಕಿ ನೋಡೋಕ್ಕೂ ಆಗಲಿಲ್ಲ ನನಗೆ, ಅಷ್ಟು ಟೈಟ್ ಇತ್ತು. ಇದನ್ನು ತೊಗೊಳ್ಳೋಣ ಅಂತ ಬಿಲ್ ಹಾಕ್ಸೋಕ್ಕೆ ಅಂತ ಹೋದರೆ 1300 ಆಯಿತು. ನಮ್ಮ ಅಪ್ಪನ ಕೇಳಿದೆ ತೊಗೊಳ್ಳ ಅಪ್ಪಾಜಿ ಅಂತ, ಅವರು ಏನು ಬೇಡ ಬಾ ನಾನು ಇಲ್ಲೇ ಕೊಡಿಸ್ತೀನಿ ಅಂದರು. ನೆಕ್ಸ್ಟು ಸ್ವಲ್ಪ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಚಿಕನ್ ಪಫ್ಸ್ ತಿನ್ನೋಣ ಅಂತ ಅಲ್ಲೇ ಒಂದು ಬೇಕ್ರಿ ಇತ್ತು, ಅಲ್ಲಿಗೆ ಹೋಗಿ ತಿನ್ಕೊಂಡು ವಾಪಸ್ ಮನೆ ಕಡೆ ಬಂದಿದ್ದಾಯಿತು. ಅಷ್ಟೇ, ಅಂದ್ಕೊಂಡಿದ್ದ ಕೆಲಸ ಒಂದಾದರೆ ಒಂದು ಆಗಲಿಲ್ಲ ಇವತ್ತು. ನೆಕ್ಸ್ಟ್ ಅಲ್ಲಿಂದ ಲಿಕ್ಕಿ ನನ್ನನ್ನು ಮನೆ ಹತ್ರ ಡ್ರಾಪ್ ಮಾಡಿ ವಾಪಸ್ ಅವಳು ರೂಮಿಗೆ ಹೋದ್ಲು. ನನಗಂತೂ ಒಂಥರ ಫುಲ್ ಬೇಜಾರಾಗ್ತಾಯಿತ್ತು. ನಂಗೆ ಚಪ್ಪಲಿ ಸಖತ್ ಇಷ್ಟ ಆಗಿತ್ತು, ಬಟ್ ತಗೊಳಕ್ಕಾಗಲಿಲ್ಲ. 1300 ಹೇಳ್ಬಿಟ್ರು ಅವ್ರು ನೋಡಿದ್ರೆ. ಹೋಗಿದ್ದ ಕೆಲವೊಂದು ಕೆಲಸಗಳಾಯಿತು, ಮುಗಿಸ್ಕೊಂಡು ವಾಪಸ್ ಬಂದಿದ್ದಾಯಿತು. ಸೊ ಈ ಥರ ಗಿಫ್ಟ್ ಪ್ಯಾಕ್ ಮಾಡಿಸಿದ್ದು ಆಯಿತು. ಫಸ್ಟ್ ಟೈಮ್ ನನ್ನ ದುಡ್ಡಲ್ಲಿ ನಾನೇನೋ ಕೊಡಿಸ್ತಾ ಇದ್ದೀನಿ ಅನ್ನೋದು ಒಂಥರ ಎಕ್ಸೈಟ್ಮೆಂಟ್, ನನ್ನ ಮೇಲೆ ನನಗೆ ಪ್ರೌಡ್ ಫೀಲಿಂಗ್ ಎಲ್ಲ ಆಗ್ತಾಯಿದೆ ಇವತ್ತು. ಏನೋ ಒಂಥರ ಕಾಣದೇ ಇರೋ ಖುಷಿ ಅಂತಾರಲ್ಲ, ಆ ಥರ ಫೀಲಿಂಗ್ ಇವತ್ತು ನನಗೆ. ಸೊ ಗಿಫ್ಟ್ ಪ್ಯಾಕ್ ಆಗಿದೆ, ಕೊಡೋದೊಂದೇ ಬಾಕಿ. ಆ್ಯನಿವರ್ಸರಿ ಇರೋದು 10th ಸೆಪ್ಟೆಂಬರ್. ಸೊ ಬುಧವಾರ ಬರುತ್ತೆ. ನಾನು ಬುಧವಾರ ಬೆಳಗ್ಗೆ ಇಲ್ಲಿಂದ ಲ್ಯಾಬ್ ಮುಗಿಸ್ಕೊಂಡು ಕ್ಲಾಸಿಗೆ ಬಂಕ್ ಹಾಕಿ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಂಕ್ ಅಂದರೆ ನಾಟ್ ಬಂಕ್, ಪರ್ಮಿಷನ್ ತೊಗೊಂಡೇ ಬರೋದು, ಮೀನ್ಸ್ ಹೋಗೋದು. ಸೊ ಎಸ್, ದಿಸ್ ಇಸ್ ಫಾರ್ ಅಮ್ಮ, ದಿಸ್ ಇಸ್ ಫಾರ್ ಅಪ್ಪ. 2 ಗಿಫ್ಟ್ ಪ್ಯಾಕ್ ಆಗಿದೆ. ನಾಳೆ ಸ್ಟೇಷ್ನರೀಸ್ ತೊಗೊಂಬರ್ಬೇಕು. ಇವತ್ತು ಸ್ಟೇಷ್ನರೀಸ್ ತರೋಕ್ಕಾಗಲಿಲ್ಲ, ಬಿಕಾಸ್ ಇವತ್ತು ಅದೇ ಹಬ್ಬ ಇದೆ ಅಲ್ವಾ ಮುಸ್ಲಿಮ್ಸ್ದು, ಅದೇನೋ ಪ್ರೊಸೆಷನ್ ಥರ ಏನೋ ನಡೀತಾ ಇತ್ತು. ಸೊ ಹಂಗಾಗಿ ಆ ಕಡೆ ಹೋಗೋಕ್ಕಾಗಲಿಲ್ಲ, ಹೋಲ್ಸೇಲ್ ಅಂಗಡಿ ಕಡೆ ಹೋಗೋಕ್ಕಾಗಲಿಲ್ಲ, ಮಾರ್ಕೆಟ್ ಕಡೆ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಆ ಕಡೆ. ಸೊ ಹೋಗೋಕ್ಕಾಗಲಿಲ್ಲ ಅಲ್ವಾ, ಅದಕ್ಕೆ ನಾಳೆ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಸೊ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್ ಟುಮಾರೋ. ಬಾಯ್ ಬಾಯ್. ಇವತ್ತು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇದೆ. ಪ್ರಿಪ್ರೇಷನ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ಲಿಕ್ಕಿಗೆ ಹುಷಾರಿಲ್ಲ, ಬಲೂನ್ಸು ಮತ್ತು ಅದೆಲ್ಲ ತರಬೇಕಿತ್ತಲ್ಲ, ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಅವಳು ಮೈಸೂರಿಗೆ ಹೋಗಿದ್ದಾಳೆ ಇವಾಗ. ಅವಳಿಗೆ ಸ್ವಲ್ಪ ಜ್ವರ ಎಲ್ಲ ಬಂದ್ಬಿಟ್ಟು ತುಂಬ ಹುಷಾರಿಲ್ಲದೆ ಇರೋಂಗೆ ಆಗಿಬಿಟ್ಟಿದೆ. ಸೊ ಆದಂಗಾಗಲಿ ಮಾದಪ್ಪನ ಜಾತ್ರೆ ಅಂತ ಇವತ್ತು ಆ್ಯನಿವರ್ಸರಿ ದಿನವೇ ಹೊರಟಿದ್ದೀನಿ ಮನೆಗೆ ಹೋಗೋಣ ಅಂತ. ಎಲ್ಲ ಕ್ಲೀನಿಂಗ್ ಮಾಡಬೇಕಿತ್ತು ನೋಡಿ, ಇನ್ನೂ ಎಲ್ಲ ಹಂಗಂಗೆ ಹರಡಿಬಿಟ್ಟಿದ್ದೀನಿ. 12 ಗಂಟೆಗೆ ಡೈರೆಕ್ಟ್ ಬಸ್ ಇರೋದು, ಈಗಾಗಲೇ 11:15 ಹೊರಡಬೇಕು. ಇವಾಗ ಪಾತ್ರೆ ತೊಳೆದ್ಬಿಟ್ಟು ಇವಾಗ ಒಳಗೆ ಬಂದೆ, ಕಸ ಹೊಡೆದು ರೆಡಿಯಾಗಿ ಹೊರಡಬೇಕು. ಸೊ ಬನ್ನಿ ಹೋಗೋಣ. ಇನ್ನೇನು ತೊಗೊಳೋದು ಏನೇನು ರಿಮೈನಿಂಗ್ ಇದೆ ಅದನ್ನೆಲ್ಲ ನಮ್ಮೂರಲ್ಲೇ ಹೋಗಿ ತೊಗೋಬೇಕು, ಅಷ್ಟೇ ಕತೆ. ಬನ್ನಿ ರೆಡಿ ಆಗೋಣ. ಎಷ್ಟೇ ಬೇಗ ಎದ್ದು ಏನೇ ಕೆಲಸ ಮುಗಿಸಿ ರೆಡಿಯಾಗಿ ಹೊರಟು ಬಿಡೋಣ ಬೇಗ ಅಂತ ಅಂದ್ಕೊಂಡ್ರು ಅದು ಕೊನೆಗೆ ಆಗೋ ಟೈಮ್ಗೆ ಆಗೋದು ಅಂತಾರಲ್ಲ, ಆ ಥರ. ಇನ್ನೇನು ಟೈಮ್ ಹತ್ತಿರ ಬಂದಂಗೆ ನನಗೆ ಫುಲ್ ಭಯ ಆಗ್ತಿತ್ತು, ಎಲ್ಲಿ ಡೈರೆಕ್ಟ್ ಬಸ್ ಮಿಸ್ ಆಗಿಬಿಡುತ್ತೆ. ಇನ್ನೊಂದೇನೆಂದರೆ ಡೈರೆಕ್ಟ್ ಬಸ್ ಮಿಸ್ ಆದರೆ ಮತ್ತೆ ಅಲ್ಲಿಗೆ ಹೋಗಿ ತಿಪ್ಟೂರಲ್ಲಿ ಇಳಿದು ಬಸ್ ಹತ್ತಿ ಹೋದರೆ ಲೇಟ್ ಆಗಿಬಿಡುತ್ತೆ. ಮತ್ತು ಈ ಬಲೂನ್ಸ್ ಎಲ್ಲ ತಗೊಳಕ್ಕಾಗಲ್ಲ, ಡೆಕೋರೇಷನ್ ಮಾಡೋಕ್ಕೂ ಟೈಮ್ ಸಿಗಲ್ಲ. ಆ ಥರ ನನ್ನ ತಲೆ ಒಳಗೆ ಫುಲ್ ಓಡ್ತಾ ಇತ್ತು. ಅದಕ್ಕೆ ಪಟ ಅಂತ ಕೆಲಸ ಮುಗಿಸಿ ಹೊರಟೆ. ಸೊ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಗುಡಿಸಿ ಸಾರಿಸಿ ಎಲ್ಲ ಒಳಗಡೆ ಇಟ್ಟು ಇವಾಗ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸಿರೋದೆಲ್ಲ ತೊಗೊಂಡು ಹೊರಟಿದ್ದೀನಿ ಊರ ಕಡೆ. ಸೆಕೆ ಆಗುತ್ತೆ ಅಂತ ಕೂದಲೆಲ್ಲ ಕಟ್ಬಿಟ್ಟಿದ್ದೀನಿ ಮೇಲಕ್ಕೆ. ಸೊ ಬನ್ನಿ ಬೇಗ ಹೋಗೋಣ, ಟೈಮ್ ಬೇರೆ ಆಗಿಬಿಟ್ಟಿದೆ.
ನನ್ನ ರೂಮಿಂದ ಆಟೋ ಸ್ಟ್ಯಾಂಡ್ಗೆ ಒಂದು 100 ಮೀಟರ್ ಡಿಸ್ಟೆನ್ಸ್ ಅಂದ್ಕೊಳ್ಳಿ. ಅಲ್ಲಿಗೆ ಬೇರೆ ನಡ್ಕೊಂಡು ಪಟ ಅಂತ ಹೋದೆ. ಆಟೋನೂ ಪಟ್ಟ ಅಂತ ಸಿಕ್ಬಿಡ್ತು. ಬಟ್ ಪ್ರಾಬ್ಲಮ್ ಏನಾಗಿದ್ದು ಅಂದರೆ ಮಧ್ಯದಲ್ಲಿ ಇನ್ನೊಬ್ಬರು ಆಂಟಿ ಬೇರೆ ಎತ್ಕೊಂಡ್ರು. ಅವ್ರು ಇಳಿಬೇಕಾಗಿದ್ದೆ ಬೇರೆ ಜಾಗ, ನಾನು ಇಳಿಬೇಕಾಗಿದ್ದು ಬಸ್ ಸ್ಟ್ಯಾಂಡ್ ಹತ್ರ. ಅವರಲ್ಲಿ ಹತ್ಕೊತೀನಿ ಅಂತ ಹತ್ಕೊಂಡ್ಬಿಟ್ಟು ನೆಕ್ಸ್ಟು ಅವ್ರನ್ನ ಬಿಡೋಕ್ಕೆ ಅಂತ ಹೋಗಿ ಇನ್ನು 2 ನಿಮಿಷ ಐತೆ 12 ಗಂಟೆಗೆ. ಅಲ್ಲಿಂದ ನಾವು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ಮಿನಿಮಮ್ 5 ನಿಮಿಷ ಆದರೂ ಬೇಕು. ಬಸ್ ಹೊರಟೋಗ್ಬಿಡುತ್ತೆ, ಏನು ಮಾಡೋದಂತ ಫುಲ್ ಟೆನ್ಷನ್ನು. ನೋಡಿದ್ರೆ ಆಟೋ ಅಂಕಲ್ ಹತ್ರ ಫೋನ್ ಪೇನೂ ಇಲ್ಲ. ಅಲ್ಲೇ ATMಗೆ ಹೋಗಿ ಮತ್ತೆ ಕ್ಯಾಶ್ ಡ್ರಾ ಮಾಡಿಕೊಂಡು ಹೆಂಗೋ ಹಿಡ್ಕೊಂಡು ಕೂತಿದ್ದೀನಿ. ಆ ಆಂಟಿನ ಅಡ್ರೆಸ್ಸಿಗೆ ಬೇರೆ ಬಿಡಬೇಕು, ಆ ಆಂಟಿಗೆ ಅಡ್ರೆಸ್ಸು ಗೊತ್ತಿಲ್ಲ. ದೇವ್ರೇ ಒಂದೊಂದಲ್ಲ ಪಜೀತಿ. ಹಾಗೂ ಹಿಂಗೂ ಕೊನೆಗೆ ನನಗೆ ನನ್ನ ಬಸ್ ಸಿಕ್ತು. ನಾನಂತೂ ಕೂತ್ಕೊಂಡು ಬೇಡ್ಕೊತಾ ಇದ್ದೆ, ಆಂಜನೇಯ ಬಸ್ ಮಿಸ್ ಆಗಬಾರ್ದಪ್ಪ ಅಂತ. ಇನ್ನೇನು ಜಸ್ಟ್ ಮಿಸ್ ಆಗೋಗ್ತಿತ್ತು ಬಸ್ಸು. ನಾನು ಬಸ್ ಸ್ಟ್ಯಾಂಡಿಗೆ ಹೋಗಿ ನಿಂತ್ಕೊಂಡೆ, ರಿವರ್ಸ್ ತಗೋತಾ ಇತ್ತು ಗಾಡಿ, ಓಡೋಗಿ ಹತ್ಬಿಟ್ಟೆ. ನನಗಂತೂ ಎಷ್ಟು ಸಮಾಧಾನ ಆಯಿತು ಅಂದರೆ ಹಬ್ಬ ಅಂತೂ 2 ಗಂಟೆ ಅಷ್ಟರಲ್ಲಿ ಊರಲ್ಲಿ ಇರ್ತೀನಿ ಅನ್ನೋದು ಒಂದು ಸಮಾಧಾನ. ಇವಾಗ ಆರಾಮ್ಸೆ ಕುತ್ಕೊಂಡು ಚಿಲ್ ಮಾಡೋದಷ್ಟೇ. ವಿಂಡೋ ಸೀಟ್ ಅಂತೂ ಸಿಕ್ತು. ಇನ್ನು ಏರ್ಪೋರ್ಟ್ಸ್ ಕಿವಿಗೆ ಹಾಕ್ಕೊಂಬಿಟ್ಟು ಸಾಂಗ್ ಹಾಕ್ಕೊಂಡು ಕುತ್ಕೊಂಡ್ರೆ ಇನ್ನೇನು ಗೊತ್ತಾಗಲ್ಲ ನನಗೆ ನಮ್ಮೂರು ಬರೋವರೆಗೂ. ಓಡ್ ಬಂದು ಬಸ್ ಹತ್ತಿದ್ದು ಇದಕ್ಕೆ ನನಗೆ ಒಂಥರ ಫುಲ್ ಸಫಕೇಶನ್ ಅನಿಸ್ತಾಯಿತ್ತು. ಉಸಿರಾಡೋಕ್ಕೂ ಆಗ್ತಾ ಇರಲಿಲ್ಲ, ಆ ಥರ ಫೀಲ್ ಆಗ್ತಿತ್ತು. ನಮ್ಮದೇ ರಾಜ್ಯ ಭಾರ ಅಂದ್ಕೊಂಡು ನಾನು ಕೂತಿದ್ರೆ ಅಂತೂ ಇಂತೂ ನಮ್ಮ ಬಸ್ಸು ಹೊರಡ್ತು. ಬಸ್ ಎಷ್ಟು ನಿಧಾನಕ್ಕೆ ಬಂದಿದೆ ಅಂತ ನನಗೆ ತಿಪ್ಟೂರಲ್ಲಿ ಎದ್ದಾಗಲೇ ಗೊತ್ತಾಗಿದ್ದು. ನಮ್ಮೂರಿಗೆ ಹೋಗೋಕ್ಕೆ ಈ ಬಸ್ಸು 2:15 ಆಗ್ತಿತ್ತೇನೋ, ಇಲ್ಲೇ ಆಲ್ರೆಡಿ 1:45 ಆಗಿಬಿಟ್ಟಿದೆ. ನಾನು ಅಂದ್ಕೊಂಡೆ ಎಷ್ಟೊತ್ತು ಹೋಗ್ತಾರೆ ಗುರು ಇವರು ಅಂತ. ಇವರು ಲೇಟ್ ಮಾಡಿಬಿಟ್ರೆ ಇನ್ನು ನನ್ನ ಕತೆ ಅಷ್ಟೇ ಅಂತ. ಕೊನೆಗೂ 2:15 ಹೋಗ್ಬೇಕಾಗಿದ್ದಿದ್ದು ನಮ್ಮೂರು ಬಸ್ಸು 2:15ಗೆ ನಮ್ಮೂರಿಗೆ ಹೋಗಿ ತಲುಪಿತ್ತು. ಈ ಗಿಫ್ಟ್ಸು ಆಮೇಲೆ ನಾನು ತಗೊಂಡೋಗಿರೋ ಬ್ಯಾಗು ಎಲ್ಲ ಹಿಡ್ಕೊಂಡು ಕೆಳಗಡೆ ಇಳಿಯೋವಷ್ಟೊತ್ತಿಗೆ ಸಾಕಾಗೋಯ್ತು. ಆಮೇಲೆ ಅಲ್ಲಿಂದ ಒಂದು ಪ್ಲೇಟ್ ಪಾನಿಪುರಿ ತಿಂದ್ಕೊಂಡು ಹೋಗಿ ಕೂತಿದ್ದೆ ಅಲ್ಲಿ ನಮ್ಮೂರು ಗೇಟಲ್ಲಿ. ಆವಾಗ ನಮ್ಮೂರಿಂದ ಒಂದು ಅಣ್ಣ ಬಂತು, ಬಾರಪ್ಪ ಕರ್ಕೊಂಡು ಹೋಗ್ತೀನಿ ಅಂದರು. ಇನ್ನೇನು ಕೆಲಸ ಅಂತ ಹೊರಟೇ ಬಿಟ್ವಿ. ನಮ್ಮೂರಿಗೆ ಬಂದರೆ ಅದೊಂಥರ ಫೀಲ್ ಏನು ಸಖತ್ತಾಗಿರುತ್ತೆ ಗೊತ್ತಾ. ನಮ್ಮೂರು ಸುತ್ತಮುತ್ತ ಬೆಟ್ಟ ಗುಡ್ಡ ಎಲ್ಲ ನೋಡೋಕ್ಕೆ ಒಂಥರ ಖುಷಿ. ನೋಡು ಗೊತ್ತಾಯ್ತಾ ಯಾರು ಅಂತ. ಆ ಅಜ್ಜಿ ಸುರೇಶನ್ ಮಗಳಲ್ವಾ, ದೊಡ್ಡಳಲ್ವಾ ಅಂತ ಬೇರೆಯವ್ರ ಹತ್ರ ಮಾತಾಡ್ತಿದ್ರು. ಅದನ್ನು ಕೇಳಿಸ್ಕೊಂಡು ಹಾಗೆ ಮನೆ ಹತ್ರ ಬಂದೆ. ಒಳಗೋದ ತಕ್ಷಣ ಕೈಕಾಲು ತೊಳ್ಕೊಂಡು ಊಟ ಮಾಡೋಕ್ಕೆ ಕೂತಿದ್ದೆ. ಕೆಲಸ ಮುದ್ದೆ, ಹುಳ್ಳಿಕಾಳು, ಹಪ್ಳ, ಮೊಸಪ್ಪು ಸಾಂಬಾರು ಎಲ್ಲ ರೆಡಿ ಇತ್ತು. ಒಂದು ರೌಂಡ್ ಬ್ಯಾಟಿಂಗ್ ಆಡಿದ್ದೆ. ಈಚೆ ಬಂದು ಕೂತ್ಕೊಂಡ್ರೆ ನಮ್ಮ ಮನೆ ಹತ್ರ ಇರೋ ಅಜ್ಜಿ ಬಂದು ಕೂತಿದ್ರು. ಅವ್ರು ನಂಗೆ ಅದೆಷ್ಟು ದೃಷ್ಟಿ ಆಗೈತು, ಬಾಯಲ್ಲಿ ದೃಷ್ಟಿ ತೆಗಿತೀನಿ ಅಂತ ದೃಷ್ಟಿ ತೆಗೆದ್ರು. ಆ್ಯನಿವರ್ಸರಿ ಇವ್ರದ್ದು. ನಿಮ್ಮ ಅಪ್ಪನ ಕಾಡು ಹರಿಶ್ಚಂದ್ರ ಕಾಡಾಯ್ತು. ನಿಮ್ಮ ಅಪ್ಪನ ತಲೆ ಮಕ ಎಲ್ಲವ ಏನು ಮನೆಯಲ್ಲಿ ಇಷ್ಟೊತ್ತಕ ಕೆಲಸ ಇತ್ತು ಗೈಸ್, ಎಲ್ಲ ಮುಗಿಸಿ ಇವಾಗ ಬಲೂನು ಗಿಲೂನು ಕೇಕ್ ಎಲ್ಲ ತಗೊಂಡೋಗೋಣ ಅಂತ ಬಂದಿದ್ದೀವಿ. ಗಾಡಿ ನಮ್ಮ ಗಾಡಿ ಇತ್ತು, ಗಾಡಿ ತಗೊಂಡು ಬಂದಿದ್ದೀನಿ. ನಮ್ಮ ಅಕ್ಕ ಗೈಸ್, ನಮ್ಮ ಅಕ್ಕ ಇದ್ದಾರೆ. ಇದು ಧನಿಯಾ ಪುಡಿ ಏನೋ ಹಾಕ್ಸ್ಬೇಕು ಅಂದರು, ಅದನ್ನೇ ಇಲ್ಲಿ ಕೊಟ್ಟೋಗೋಕ್ಕೆ ಬಂದಿದ್ದೀವಿ. ಇದು ಕೊಟ್ಬಿಟ್ಟು ಹೋಗಿದ್ರೆ ಅವ್ರು ಬರೋ ಅಷ್ಟೊತ್ತಿಗೆ ಹಾಕಿಟ್ಟಿರ್ತಾರೆ ಅಂತ. ಅಲ್ಲೋಡಿ ಬತ್ತವ್ರೆ ಇವರು ನಮ್ಮಕ್ಕ ಅನುಸಕ್ಕ, ಅನುಸಕ್ಕ ಅಂತ ಇವರು. ಈಗ ಇವರು ಕರ್ಕೊಂಡು ಇದನ್ನ ತರಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಬಲೂನ್ ತರಕ್ಕೆ ಹೋಗ್ತಿದ್ದೀವಿ. ಅಲ್ಲಿಂದ ನೆಕ್ಸ್ಟು ನಾವು ಯಾವಾಗಲೂ ಹೋಗುವಂಥ ಒಂದು ಫ್ಯಾನ್ಸಿ ಸ್ಟೋರ್ ಇದೆ ನಮ್ಮೂರಲ್ಲಿ, ಅಲ್ಲಿಗೆ ಹೋದ್ವಿ. ಅಲ್ಲೋಗಿ ಬಲೂನ್ಸು ಮತ್ತು ಡೆಕೋರಿಗೆ ಏನೇನು ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಬರೋದೇನೆ 8 ಗಂಟೆ ಆಗಿಬಿಟ್ಟಿತ್ತು. ಬಿಕಾಸ್ ಸಮಥಿಂಗ್ ಏನೋ ಅಲ್ಲೇನೋ ಕ್ರೈಸಿಸ್ ಥರ ಏನೋ ಆಯಿತು ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಏನು ಜಾಸ್ತಿನೇ ಲೇಟ್ ಆಯಿತು. ಬಂದ ತಕ್ಷಣ ಪಟ ಅಂತ ರೆಡಿ ಮಾಡೋಕ್ಕೆ ಶುರು ಮಾಡಿದ್ದೆ ಕೆಲಸ. ಒಂದು ದೊಡ್ಡ ಹೆಲ್ಪ್ ಏನಾಗಿದ್ದು ಅಂದರೆ ನಮ್ಮ ಅನು ಅಕ್ಕ ಹೇಳಿದ್ರು, ಅಲ್ಲೇ ನಮ್ಮೂರಲ್ಲಿ ಒಂದು ಅಣ್ಣ ಅವ್ರ ಮನೇಲಿ ಬಲೂನ್ ಬ್ಲೋ ಮಾಡೋ ಥರದ್ದೇನೋ ಒಂದು ಟೂಲ್ ಬರುತ್ತಲ್ಲ, ಅದಿದೆ, ಇಸ್ಕೊಂಡು ಬಾ ಬೇಗ ಆಗುತ್ತೆ ಕೆಲಸ, ನಮಗೆ ಊದಕ್ಕಾಗಲ್ಲ ಅಂತ ನನ್ನ ತಂಗಿ ಕಳಿಸ್ಬಿಟ್ಟು ಇಸ್ಕೊಂಡು ಬರೋಕ್ಕೆ ಹೇಳ್ದೆ. ಅವಳು ಇಸ್ಕೊಂಬಂದಿದ್ರು. ನೀವು ನೋಡ್ಬೋದು ಅಲ್ಲಿ ನಮ್ಮ ಅಕ್ಕ ಆ ಥರ ಫುಲ್ ಬ್ಲೋ ಮಾಡಿಕೊಡ್ತಾಯಿದ್ರೆ ನಾನು ಟೈ ಮಾಡ್ತಾಯಿದ್ದೆ. ಕೆಳಗಡೆ ಕೂತ್ಕೊಂಡು ನಾನು ಅದು ಹ್ಯಾಪಿ ಆ್ಯನಿವರ್ಸರಿ ಅಂತ ಇರೋದದ್ದು ಒಂದು ಬೋರ್ಡ್ ಥರದ್ದು ತಂದಿದ್ದೆ, ಅದನ್ನು ಟೈ ಮಾಡ್ತಾಯಿದ್ದೆ. ಅದನ್ನು ಫೋನ್ ಕೆಳಗಡೆ ಇಡೋದೇ ಮರ್ತುಬಿಟ್ಟಿದ್ದೀನಿ. ಕಾಲೇಜಿಂದ ಬಂದು ನನ್ನ ತಂಗಿ ಊಟ ಮಾಡಿಕೊಂಡು ಅದು ಇದು ಅಂತ ಓಡಾಡ್ತಿದ್ಲು. ಅದಕ್ಕೆ ನಿಂಗೆ ಮರೆಯೋದಿಲ್ವಾ, ಬಾ ಕೆಳಗಡೆ ಸ್ವಲ್ಪ ಹೆಲ್ಪ್ ಮಾಡಿ ನನಗೆ ಅಂತ ಕರೆದೆ. ಆಮೇಲೆ ಅವಳು ಒಂಚೂರು ಹೆಲ್ಪ್ ಮಾಡಿದ್ಲು ಅದೆಲ್ಲ ಇಟ್ಕೊಳ್ಳೋಕ್ಕೆ.
ನಾವು ಎಷ್ಟು ಸ್ಪೀಡಾಗಿ ಕೆಲಸ ಮಾಡಬೇಕಿತ್ತು ಅಂದರೆ ಆಲ್ರೆಡಿ 8 ಗಂಟೆ ಸೆಲೆಬ್ರೇಷನ್ ಆಲ್ರೆಡಿ ಇಷ್ಟೊತ್ತಿಗೆ ಮುಗ್ದೇ ಹೋಗಿರಬೇಕಿತ್ತು. ಬಟ್ ಇನ್ನೂ ಸ್ಟಾರ್ಟ್ ಕೂಡ ಆಗಿಲ್ಲ. ಎಷ್ಟು ಟೆನ್ಷನ್ ಆಗ್ತಿತ್ತು ಅಂದರೆ ಆಮೇಲೆ ನಮ್ಮ ಅಪ್ಪಾಜಿ ಬೇರೆ ತೋಟದಿಂದ ಬಂದರು. ನೀವು ನಮ್ಮ ಅಮ್ಮನ ಜೊತೆ ಮಾತಾಡುವಾಗ ಒಂದು ಮಾತು ಹೇಳಿದ್ರು ನಮ್ಮಮ್ಮ, ಹರಿಶ್ಚಂದ್ರನ್ ಕಾರ್ಡ್ ಆಗೈತೆ ನಿಮ್ಮ ಅಪ್ಪನ ಗಡ್ಡ ತಲೆ ಎಲ್ಲ ಅಂತ. ಅದೇ ಪ್ರಾಬ್ಲಮ್ ಇದ್ದಿದ್ದು. ನಮ್ಮಪ್ಪ ಶೇವಿಂಗ್ ಮಾಡಿರಲಿಲ್ಲ, ಕಟ್ಟಿಂಗ್ ಸರಿಯಾಗಿರಲಿಲ್ಲ, ಆ ಥರ ಫುಲ್ಲು ಗಡ್ಡ ಎಲ್ಲ ಬಿಟ್ಬಿಟ್ಟಿದ್ರು ಅಂತ. ಆಮೇಲೆ ನಮ್ಮಪ್ಪ ಬಂದು ಶೇವಿಂಗ್ ಎಲ್ಲ ಮಾಡಿಕೊಂಡು ನೀಟಾಗಿ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ನೀಟಾಗಿ ರೆಡಿ ಆದರು. ಬಟ್ ಅದು ಬೇರೆ ಕಡೆ ಮತ್ತು ಅವರೆಲ್ಲ ನಮಗೆ ಬೈದು ಬಿಡ್ತಾರೋ ಇದೆಲ್ಲ ಏನಕ್ಕೆ ಸುಮ್ಮನೆ ಅಂತ ಅದೊಂದು ತಲೆ ಒಳಗಿತ್ತು. ಅಂದರೂ ಅವ್ರು ಒಂದು ಮಾತು ಅಂದರು. ಆಬ್ವಿಯಸ್ಲಿ ಅವ್ರು ಹೇಳ್ತಾರೆ ಇದೆಲ್ಲ ಯಾಕೆ ಬೇಕಿತ್ತು ಇಷ್ಟು ಗ್ರ್ಯಾಂಡಾಗಿ ಅಂತೆಲ್ಲ. ಬಟ್ ನಾವು ಕೇಳಬೇಕಲ್ಲ, ಏನೋ ಮಾಡಬೇಕನ್ನೋ ಖುಷಿ ನನಗಿತ್ತು ಈ ಸಲ ಮಾಡಬೇಕದು ಅಂತ. ಸೊ ನಾನು ಮಾಡಿದೆ. ಇನ್ನೊಂದೇನೆಂದರೆ ನಾನು ಅವತ್ತು ಶಾಪಿಂಗ್ ಮಾಡೋಕ್ಕೆ ಅಂತ ಲಿಕ್ಕಿ ಜೊತೆ ಹೋದಾಗ ಇದೇ ಟಾಪು ಮತ್ತು ಇದೇ ಪ್ಯಾಂಟ್ ಹಾಕ್ಕೊಂಡು ಹೋಗಿದ್ದೆ. ಬರುವಾಗ ಬಿಡು ಅರ್ಧ ಗಂಟೆ ಅಲ್ವಾ ಹಾಕ್ಕೊಂಡು ಹೋಗಿದ್ದು, ಊರಿಗೂ ಇದನ್ನೇ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಹಾಕ್ಕೊಂಡ್ರೆ ಫುಲ್ಲು ಇದೇನೇನು ಸೆಲೆಬ್ರೇಷನ್ ಎಲ್ಲ ಆಯಿತು ಅದೆಲ್ಲ ಮುಗಿಯೋವರೆಗೂ ನಾನು ಅದರಲ್ಲೇ ಇದ್ದೀನಿ. ವಿಡಿಯೋಲಿ ನೋಡ್ಬೋದು ನೀವು. ಸೀರಿಯಸ್ಲಿ ನನ್ನ ಮುಖ ಸಹ ತೊಳೆದಿಲ್ಲ. ಸೆಲೆಬ್ರೇಷನ್ ಎಲ್ಲ ಮುಗಿದ ಮೇಲೆ ರಾತ್ರಿ ಊಟ ಮಾಡಿ ಮಲಗುವಾಗ ನಾನು ಅದು ಡ್ರೆಸ್ ಚೇಂಜ್ ಮಾಡಿ ಮಲಗಿದ್ದು. ಅಲ್ಲಿವರೆಗೂ ಬರೀ ಅದರಲ್ಲೇ ಉಜ್ಜಾಡಿದ್ದೀನಿ. ಹಂಗಂತ ಅದೇನು ಗಲೀಜಾಗಿರಲಿಲ್ಲ. ಅವತ್ತು ಜಸ್ಟ್ ಅರ್ಧ ಗಂಟೆ ಆಚೆ ಹೋಗಿ ಬಂದಿದ್ದಷ್ಟೇ. ಇವತ್ತು ಫುಲ್ ಉಜ್ಜಾಡಿರೋದಕ್ಕೆ ಫುಲ್ ಗಲೀಜಾಗಿಬಿಟ್ಟಿತ್ತು. ಬಟ್ ಆದರೂ ನನಗೊಂದು ಸಖತ್ ಖುಷಿ ಮತ್ತು ತೃಪ್ತಿ ಅನಿಸ್ತು ಇದೆಲ್ಲ ಸೆಲೆಬ್ರೇಷನ್ ಆಗಿ. ಗಿಫ್ಟ್ ಕೊಟ್ಟಾಗ ಅವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು ಅಂತ ನೀವೇ ನೋಡೋರಂತೆ. ಆಮೇಲೆ ನಮ್ಮ ಅಣ್ಣನ ಮಗ ಬಂದಿದ್ದ ಮನೆಗೆ. ಇನ್ನೇನು ಆವಾಗಲೇ ನನ್ನ ತಂಗಿನ ಕಳಿಸ್ಬಿಟ್ಟಿದ್ದೆ, ಎಲ್ಲರನ್ನೂ ಕರೆದು ಬಂದುಬಿಡು ಬೇಗ, ಅಷ್ಟರಲ್ಲಿ ನಾನು ಬಲೂನೆಲ್ಲ ಸ್ಟಿಕ್ ಮಾಡಿ ಕೇಕೆಲ್ಲ ಇಟ್ಬಿಡ್ತೀನಿ, ಟೇಬಲ್ ರೆಡಿ ಮಾಡ್ತೀನಿ ಅಂತ. ಅವಳು ಕರೆದು ಬರೋಕ್ಕೆ ಹೋಗಿದ್ಲು. ನಮ್ಮ ಅಕ್ಕನೂ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೋಗಿದ್ರು. ನಾನು ಇದೆಲ್ಲ ಬಲೂನೆಲ್ಲ ಸ್ಟಿಕ್ ಮಾಡಿದ್ಮೇಲೆ ಟೇಬಲೆಲ್ಲ ರೆಡಿ ಮಾಡ್ತಿದ್ದೆ. ಆಮೇಲೆ ಎಲ್ಲ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಡೆಕೋರೇಷನ್ ಈ ಥರ ಆಗಿದೆ ಸದ್ಯಕ್ಕೆ. ನನಗೆ ಇನ್ನೊಂದೇನಿತ್ತು ಅಂದರೆ ಅದು ಸಿಲ್ವರ್ ಮತ್ತು ರೆಡ್ಡಲ್ಲಿ ಮಾಡಬೇಕು ಫುಲ್ ಥೀಮ್ ಅನ್ನೋ ಥರ ಇತ್ತು. ಬಟ್ ಹೇಳ್ದಂಗೆ ಅದು ಸ್ವಲ್ಪ ಲೇಟಾಗಿ ಡೆಕೋರೇಷನ್ ತರೋದು ಅದೆಲ್ಲ ಏನೇನೋ ಆಗಿ ಕರೆಕ್ಟಾಗಿ ಫುಲ್ ಡೆಕೋರೇಷನ್ ನಾನು ಅಂದ್ಕೊಂಡಂಗೆ ಮಾಡೋಕ್ಕಾಗಲಿಲ್ಲ. ಆದರೂ ಇಷ್ಟ ಆಯ್ತಲ್ಲ ಅನ್ನೋದು ಒಂದು ಸಮಾಧಾನ ಇದೆ ನನಗೆ. ನೀವು ನೋಡ್ಬೋದು ಇವಾಗ ನಮ್ಮ ಅಪ್ಪಾಜಿನ ಎಷ್ಟು ಫುಲ್ಲು ಶೇವಿಂಗ್ ಎಲ್ಲ ಮಾಡಿಕೊಂಡು ಯಾವ ಥರ ಫುಲ್ ರೆಡಿಯಾಗಿದ್ದಾರೆ ಅಂತ. ಆಮೇಲೆ ಇನ್ನೇನು ನಮ್ಮ ಅಪ್ಪಂಗೆ ಮಕ್ಕಳು ಬಂದರೆ ನಮ್ಮ ಕಡೆ ಜ್ಞಾನನೂ ಇರಲ್ಲ, ಎಂಥದೂ ಇರಲ್ಲ. ಅವ್ರ ಜೊತೆ ಹಿಂಗೆ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾನೇ ಇರ್ತಾರೆ. ನಾನು ಅಂದ್ಕೊಂಡಿದ್ದೆ ಪ್ರಿಪ್ರೇಷನ್ದೇ ಬೇರೆ ವೀಡಿಯೋ ಮತ್ತು ಸೆಲೆಬ್ರೇಷನ್ದೇ ಬೇರೆ ವೀಡಿಯೋ ಹಾಕೋಣ ಅಂದ್ಬಿಟ್ಟು. ಬಟ್ ಅಲ್ಲಿ ಸ್ಟೇಷ್ನರಿ ಸಿಗದೇ ಇರೋ ಕಾರಣ ನಾನು ಹಾಗೆ ವೀಡಿಯೋನ ಕ್ಯಾರಿ ಫಾರ್ವರ್ಡ್ ಮಾಡಿ ಕಂಟಿನ್ಯೂ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಮತ್ತು ಎಡಿಟ್ ಮಾಡೋಕ್ಕೂ ನನಗೆ ಟೈಮ್ ಸಿಗಲಿಲ್ಲ. 15 ದಿನ ಆದಮೇಲೆ ವೀಡಿಯೋ ಪೋಸ್ಟ್ ಮಾಡ್ತಾಯಿದ್ದೀನಿ. ನನಗೆ ನಾಚಿಕೆ ಆಗ್ತಿದೆ ಹೇಳ್ಕೊಳ್ಳೋಕ್ಕೆ. ಬಟ್ ಏನೂ ಮಾಡೋಂಗಿಲ್ಲ, ಕೆಲವೊಂದು ಸಲ ಟೈಮ್ ಹಾಗಿರುತ್ತೆ. ನಮ್ಮ ಮನೆ ಹತ್ರ ಯಾರ್ಯಾರಿದ್ರು ಹಳೆ ಬೀದಿಯಲ್ಲಿ ಮತ್ತು ಈ ಕಡೆ ಎಲ್ಲರನ್ನೂ ಕರೆದಿದ್ದೆ. ಎಲ್ಲರೂ ಆಲ್ರೆಡಿ ಬಂದು ಕೂತಿದ್ರು. ಆಮೇಲೆ ಕೇಕ್ ಓಪನ್ ಮಾಡೋಣ, ಇವಾಗ ಸದ್ಯಕ್ಕೆ ಯಾರೂ ಮಕ್ಕಳಿಲ್ಲ ಹಾಳು ಮಾಡೋ ಅಂಥವ್ರು ಓಡಾಡಿಕೊಂಡು ಅಂದ್ಬಿಟ್ಟು ಓಪನ್ ಮಾಡ್ತಾಯಿದ್ದೀವಿ. ಆಗಲೇ ನಾನು ಕೂದಲು ತೆಗೆದು ಮೇಲೆ ಕಟ್ಟಿದ್ದೆ, ಇವಾಗ ಕೆಳಗಡೆ ಬಿಟ್ಟಿದ್ದೀನಿ ಅಷ್ಟೇ ಒಂಚೂರು ಬಾಚಿಕೊಂಡು. ನನ್ನ ಮುಖನೂ ತೊಳೆಯೋಕ್ಕೆ ಟೈಮೂ ಸಿಗಲಿಲ್ಲ ನನಗೆ. ನಾನು ಅದನ್ನೆಲ್ಲ ಆ ಕಡೆ ಗಮನನೂ ಕೊಡೋಕ್ಕಾಗಲಿಲ್ಲ. ಇಲ್ಲಿಂದ ನಮ್ಮ ಫಂಕ್ಷನ್ ಸ್ಟಾರ್ಟು. ನಮ್ಮಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಚಿಕ್ಕ ಮಕ್ಕಳು ಏನು ನೋಡ್ತಾರೆ ಅದನ್ನೇ ಕಲಿತಾರೆ ಅಂತ. ಹಾಗೆ ನಾವು ನಮ್ಮ ಅಪ್ಪನ ನೋಡಿದಾಗ ಅನ್ಕೊತಾ ಇರ್ತೀವಿ ನಮ್ಮಪ್ಪ ಇನ್ನೊಬ್ಬರಿಗೆ ಅಥವಾ ದೊಡ್ಡವರಿಗೆ ಮರ್ಯಾದೆ ಕೊಡೋ ರೀತಿ ಆಗಲಿ, ಅವರನ್ನು ಮನೆ ಒಳಗೆ ಬಂದಾಗ ಅವ್ರನ್ನ ನಡೆಸ್ಕೊಳ್ಳೋ ರೀತಿ ಆಗಲಿ, ಅವ್ರಿಗೆ ಗೌರವ ಕೊಟ್ಟು ಮಾತಾಡಿಸೋದು, ಎಲ್ಲಿ ಸುಮ್ಮನಿರಬೇಕು, ಎಲ್ಲಿ ಮಾತಾಡಬೇಕು, ಎಲ್ಲಿ ಹೇಗಿರಬೇಕು ಅಂತ ನಾವು ಇಷ್ಟರ ಮಟ್ಟಿಗಾದರೂ ಕಲ್ತಿದ್ದೀವಿ ಅಂದರೆ ಅದು ನಮ್ಮಪ್ಪ ಅಮ್ಮನಿಂದ ಮಾತ್ರ ಸಾಧ್ಯ. ನಮಗಿಷ್ಟು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸ್ತಿದ್ದಿದ್ದೇ ಅವರು, ಬೆಳೆಸ್ತಾ ಇರೋದು ಅವರೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಮ್ಮ. ಮುಂದೆ ಎಷ್ಟರ ಮಟ್ಟಿಗೆ ನನ್ನ ಕೈಲಿ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ. ಬಟ್ ಆ ಪ್ರಯತ್ನನ ನಾನು ಇವಾಗಿಂದನೇ ಶುರು ಮಾಡ್ಕೊಂಡಿದ್ದೀನಿ. ಇದೇನೇ ನಾನು ಮಾಡ್ತಿದ್ರು ಅದು ನಿಮಗೋಸ್ಕರ ಮಾತ್ರನೇ. ಸೊ ಈ ಮೂಮೆಂಟ್ನ ನೀವು ಎಂಜಾಯ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಅದನ್ನು ಈ ಥರ ಕಾರ್ಯರೂಪಕ್ಕೆ ತಂದಿದ್ದೀನಿ ಅನ್ನೋದು ನನಗೆ ನನ್ನ ಬಗ್ಗೆನೇ ಒಂಥರ ಖುಷಿ. ನಾನು ಹೇಳಿದ್ದು ಕೇಳ ಇಲ್ಲಿ ನೋಡ್ರಿ,
ಇದೆಲ್ಲ ನೋಡ್ತಿರುವಾಗ ನನಗನ್ಸಿದ್ದಿಷ್ಟೇ, ನಾವು ಎಷ್ಟೇ ದೊಡ್ಡವರಾಗಿರ್ಬೋದು, ನಾವು ನಮ್ಮ ಅಪ್ಪ ಅಮ್ಮಂಗೆ ಯಾವತ್ತೂ ಮಕ್ಕಳೇ ಆಗಿರ್ತೀವಿ. ಇನ್ನೊಂದೇನೆಂದರೆ ಅವ್ರಿಗೂ ಬೆಳೀತಾ ಬೆಳೀತಾ ಏನು ಪ್ರಾಯ ಬರಲ್ಲ ಅಂತ ಹೇಳ್ತಾರಲ್ಲ, ಅದೇ ಥರ ಅವರನ್ನು ನಾವು ಮಕ್ಕಳ ಥರನೇ ಟ್ರೀಟ್ ಮಾಡಬೇಕಾಗುತ್ತೆ, ನೋಡ್ಕೊಳ್ಬೇಕಾಗುತ್ತೆ ಅನ್ನೋದನ್ನು ನಾನು ನಮ್ಮ ಅಪ್ಪನಿಂದ ಕಲ್ತಿದ್ದೀನಿ. ಹೇಗೆ ಅಂದರೆ ನಮ್ಮ ತಾತ ನಮ್ಮ ಅಜ್ಜಿ ಅವ್ರು ಎಷ್ಟೇ ಕೂಗಾಡಿದ್ರು ಏನೇ ಮಾಡಿದ್ರು ನಮ್ಮ ಅಪ್ಪ ಎಷ್ಟು ತಾಳ್ಮೆಯಿಂದ ಅವ್ರ ಜೊತೆ ಮಾತಾಡ್ತಾರೆ, ಯಾವ್ದು ಹೇಗೆ ಮಾಡಬೇಕು ಅಥವಾ ಯಾವ್ದು ಹೇಗೆ ನಡೆಯುತ್ತೆ ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡೋದು ನೋಡಿದ್ರೆ ನಮ್ಮ ಅಪ್ಪಾಜಿ ತಾಳ್ಮೆಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಒಂದು ಕಡೆ ಇಷ್ಟು ನಮ್ಮ ಅಪ್ಪಾಜಿ ಬಗ್ಗೆ ಆದರೆ ಇನ್ನು ನಮ್ಮಮ್ಮನ ಬಗ್ಗೆ ಅದು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಸ್ಟಾರ್ಟ್ ಮಾಡಿದ್ರೆ ಮುಗಿಯೋದೇ ಇಲ್ಲ ಅನಿಸುತ್ತೆ. ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊತಾರೆ, ನಮ್ಮನ್ನು ಜೊತೆಗೆ ನಮ್ಮ ಅಪ್ಪನ, ಅದ್ರ ಜೊತೆಗೆ ನಮ್ಮ ಅಜ್ಜಿ ತಾತನಂತೂ ಇನ್ನೂ ನೆಕ್ಸ್ಟ್ ಲೆವೆಲ್ಲು. ಫ್ಯಾಮಿಲಿ ಅಂದಾಗ ಅಥವಾ ಎಲ್ಲರೂ ಒಟ್ಟಿಗೆ ಇದ್ದಾಗ ಕೆಲವು ಮನಸ್ತಾಪಗಳು ಬರೋದು, ಒಂದು ಮಾತು ಹೋಗೋದು, ಒಂದು ಮಾತು ಬರೋದು, ಅದೆಲ್ಲ ಕಾಮನ್ ಆಗಿರುತ್ತೆ. ಅದನ್ನೆಲ್ಲ ಸಹಿಸ್ಕೊಂಡು ನಗ್ನಗ್ತಾನೆ ಮತ್ತೆ ಏನೂ ಆಗೇ ಇಲ್ಲ ಅನ್ನೋ ಥರ ನಡ್ಕೊಳಕ್ಕೆ ಸಾಧ್ಯ ಅಮ್ಮಂದಿರಿಂದ ಮಾತ್ರ ಅನಿಸುತ್ತೆ. ಆಫ್ಕೋರ್ಸ್ ನಮ್ಮ ಮನೇಲೂ ಅದೆಲ್ಲ ನಡೆದಿರುತ್ತೆ. ಅದೆಲ್ಲ ನಡೆದ ಮೇಲೂ ಕೊನೆಗೂ ಈ ಥರ ಎಲ್ಲರೂ ಒಟ್ಟಿಗೆ ಇರೋದನ್ನು ನೋಡಿದ್ರೆ ಅದು ಏನೋ ಒಂಥರ ಖುಷಿ. ಇಷ್ಟೇ ಅಲ್ವಾ ಜೀವನ, ಇನ್ನೇನಿದೆ ಅಂತ ಅನಿಸ್ಬಿಡುತ್ತೆ. ಇದೆಲ್ಲ ನೋಡುವಾಗ ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಅದೇ ನೆನಪಾಗುತ್ತೆ. ಏನಂದರೆ ಸಂಬಂಧಗಳು ಉಳಿಬೇಕು ಅಂದರೆ ಯಾರಾದರೂ ಒಬ್ಬರು ಸೋಲ್ಲೇಬೇಕಾಗುತ್ತೆ ಅಂತ. ಹೀಗೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮಾತುಕತೆ ಮುಗಿದ್ಮೇಲೆ ನಾನು ತಂದಿದ್ದ ಗಿಫ್ಟ್ನ ನಮ್ಮ ಅಪ್ಪ ಅಮ್ಮಂಗೆ ಕೊಟ್ಟೆ. ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ನೀವೇ ನೋಡಿ. ಹೋಗು, ಏನಿಲ್ಲ ಪರವಾಗಿಲ್ಲ, ಹೋಗು. ನನಗೆ ಅಪ್ಪ ಅಮ್ಮನ ರಿಯಾಕ್ಷನ್ಗಿಂತ ನನ್ನ ತಂಗಿ ರಿಯಾಕ್ಷನ್ನು, ಯಪ್ಪ ನಂಗೆ ಎಷ್ಟು ಬೇಜಾರಾಗ್ಬಿಡ್ತು ಅಂದರೆ, ಅವಳು ನನಗೇನೂ ತರೋಕ್ಕಾಗಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಬಿಟ್ಟಿದ್ಲು. ನನಗೆ ಬೇಜಾರಾಯ್ತದ ಜಾಸ್ತಿ. ಇವಾಗ ನಾನು ತಂದಿದ್ದೀನಿ, ನೆಕ್ಸ್ಟ್ ನನ್ನ ತಂಗಿನೂ ತರೋ ಟೈಮ್ ಬಂದೇ ಬರುತ್ತೆ. ಆ ಟೈಮ್ ಬೇಗ ಬರಲಿ ಅಂತ ನಾನು ಕೇಳ್ಕೊತೀನಪ್ಪ. ಕಟ್ ಮಾಡ್ಕೋಬೇಕು ಅಂದರೆ ಅದು ಗೊತ್ತಾಯ್ತು ಯಾಕೆ ಅಂತ. ನೀವು ಹಿಡ್ಕೊ ಶಿಶಂಟಿ ಹಂಗೆ ಹಿಂಗೆ. ನಮ್ಮ ಅಪ್ಪಂಗೆ ಆ ಹುಡ್ಡಿ ಹಾಕ್ಕೊಂಬರಕ್ಕೆ ಹೇಳಿ ನಾನು ಬಂದವ್ರಿಗೆಲ್ಲರಿಗೂ ಕೇಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚಳಿ ಆದಾಗ ತಗೊಂಬರಕ್ಕೆ ಹೆಂಗೆ ಅನುಷಕ್ಕ ಅಲ್ಲೋಡಲ್ಲಿ ನಾನು ಹೇಳಿರಲಿಲ್ವಾ ನಮ್ಮಪ್ಪ ಇನ್ನೂ ತುಂಬ ಯಂಗಾಗಿದ್ದಾರೆ, ಅವ್ರಿಗೆ ಸಖತ್ತಾಗಿ ಕಾಣಿಸ್ತಿದ್ವು ಅಂತ. ನಾನು ಹೇಳಿದ್ದೆ ಯಾವತ್ತೂ ಕರೆಕ್ಟಾಗೇ ಇರುತ್ತೆ. ನಮ್ಮಪ್ಪ ಅಂತೂ ಸೂಪರಾಗಿ ಕಾಣಿಸ್ತಾ ಇದ್ರು. ನೀನ್ ಮಾಡು ಕಚ್ಚಿ ಮಾಡು, ನೀನ್ ಮಾಡು ಕಚ್ಚಿ ಮಾಡು, ನೀನ್ ಕಚ್ಚಿ ಮಾಡು. ಸಿಕ್ತಿಲ್ಲ ತಡಿ. ನಾನು ನಮ್ಮ ಅಜ್ಜಿ ಮಿಕ್ಸ್ಚರು ಮತ್ತು ಕೇಕನ್ನ ಎಲ್ಲರಿಗೂ ಹಾಕಿ ಕೊಡ್ತಾ ಇದ್ವಿ. ಅದನ್ನು ನಮ್ಮ ಅತ್ತೆ ಮಗಳು ಸಿರಿ ಅವಳೆಲ್ಲರಿಗೂ ಹಂಚ್ತಾ ಇದ್ಲು. ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಮತ್ತು ನಮ್ಮ ಮಾವನ ಮಕ್ಕಳು, ಅತ್ತೆ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ನನಗಂತೂ ತುಂಬ ಖುಷಿ ಆಯಿತು. ಏನೋ ಅದೊಂಥರ ಹೇಳ್ಕೊಳಕ್ಕಾಗಲ್ಲ, ಆ ಥರ ಖುಷಿ ಆಗ್ತಿತ್ತು. ನಮ್ಮ ಚಂದುಗೆ ವೀಡಿಯೋ ಮಾಡು ಅಂತ ಕೊಟ್ಟರೆ ಉಲ್ಟಾ ಪಲ್ಟಾ ಎಲ್ಲ ಹಿಡ್ಕೊಂಡು ವೀಡಿಯೋ ಮಾಡಿಬಿಟ್ಟಿದ್ದಾಳೆ. ಹುಡ್ಡಿ ತಂದು ಕೊಟ್ಟಾಗ ಇದರಲ್ಲಿ ತುಂಬ ಸೆಕೆ ಆಗುತ್ತೆ ಅನಿಸುತ್ತೆ ಅಂದವರು ಇವಾಗ ಅದನ್ನೇ ಹಾಕ್ಕೊಂಡು ಆಚೆ ಹೋಗಿದ್ದಾರೆ ನಮ್ಮಪ್ಪ. ಸೊ ಆಚೆಯಿಂದ ಹಂಗೆ ನಮಗೂ ಊಟನೂ ಪಾರ್ಸಲ್ ಬಂದಿತ್ತು, ರೋಟಿ ಮತ್ತು ಚಿಕನ್ ಗ್ರೇವಿ ಎಲ್ಲ ಸಖತ್ತಾಗಿತ್ತು. ಅದನ್ನೆಲ್ಲ ಖಾಲಿ ಮಾಡಿಕೊಂಡು ನಮ್ಮ ಅಜ್ಜಿ ಜೊತೆ ಕುತ್ಕೊಂಡು ಲಾಸ್ಟ್ ಸೀರಿಯಲ್ ನೋಡಿ ಮಲ್ಕೊಂಡ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.